ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮನುಷ್ಯನ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಇತ್ತೀಚೆಗೆ ಸಮಾಜದಲ್ಲಿ ದುಡ್ಡಿಲ್ಲ ಅಂತಂದ್ರೆ ಇನ್ನನ್ನ ಯಾರನ್ನಾರು ದೋಚ್ಕೊಂಡು ಬಿಡೋಣ ಅಥವಾ ಬ್ಯಾಂಕನ್ನೇ ದೋಚ್ಬಿಡೋಣ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಕಾರಣ ಎಲ್ಲರ ಕೈಯಲ್ಲೂ ದುಡ್ಡು ಬೇಕು, ಅತಿ ಬೇಗ ಶ್ರೀಮಂತನಾಗಬೇಕು ಅನ್ನೋ ಮಾನಸಿಕತೆ. ಬೆಂಗಳೂರಿನಲ್ಲಿ ಈಗ ಬ್ಯಾಂಕ್ ದರೋಡೆಗೆ ಯತ್ನ. ಪ್ರತಿಷ್ಠಿತ ಕ್ಯಾನರಾ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಸಂಚು ಮಾಡಿದ್ರಂತೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂಥ ಕ್ಯಾನರಾ ಬ್ಯಾಂಕ್ ಇದು. ಬ್ಯಾಂಕ್ ಹಿಂಬದಿಯ ಗ್ರಿಲ್ ಅನ್ನ ಕೊರೆದು ಒಳನುಗ್ಗಿರುವಂತ ಕಳ್ಳರು. ಬ್ಯಾಂಕ್ ಒಳನುಗ್ಗಿ ಜಾಲಾಡಿದ್ದಾರೆ ದರೋಡೆಯ ಗ್ಯಾಂಗ್. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ನಡೆದಿರುವಂತ ಘಟನೆ ಇದಾಗಿದೆ. ಇದು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಜನನಿಬಿಡ ಪ್ರದೇಶ. 24 ಗಂಟೆನೂ ಇಲ್ಲಿ ಜನನಿಬಿಡ ಪ್ರದೇಶನೇ. ಹಾಗಿದ್ದಾಗಲೂ ಸಹ ಈ ಪ್ರಮಾಣದಲ್ಲಿ ಇಲ್ಲಿ ಗ್ರಿಲ್ ಅನ್ನ ಕೊರೆದು ಬ್ಯಾಂಕ್ ದರೋಡೆ ಮಾಡೋಕೆ ಯತ್ನವನ್ನ ಮಾಡಿರೋದಿದೆಯಲ್ಲ, ವೆರಿ 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 ಶಾಕಿಂಗ್. ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಯೋಚನೆ ಮಾಡ್ಕೊಳ್ಳಿ. ಹೇಗೆ ಅವರು ಕೂಡ ಅಪ್ಗ್ರೇಡ್ ಆಗ್ತಾ ಇದ್ರಂತೆ. ಯಾರಿಗೂ ಸೌಂಡು ಬರದೇ ಇರೋ ರೀತಿಯಲ್ಲಿ ಗ್ರಿಲ್ ಅನ್ನ ಕೊರೆದು ದರೋಡೆ ಮಾಡಕ್ ಮುಂದಾಗಿದ್ರು ಅನ್ನೋದಾದ್ರೆ ಟೆಕ್ನಾಲಜಿಯನ್ನ ಮಿಸ್ಯೂಸ್ ಮಾಡಕ್ ಶುರು ಮಾಡಿದ್ದಾರೆ. ಏನ್ ಬಳಕೆ ಮಾಡಿದರೆ ಎಲ್ಲ ತನಿಖೆಯಿಂದ ಈಗ ಗೊತ್ತಾಗಬೇಕಾಗಿದೆ. ಯಾವ ರೀತಿಯಲ್ಲಿ ಇದನ್ನ ದರೋಡೆಗೆ ಯತ್ನವನ್ನ ಮಾಡಿದ್ರು, ಹೇಗೆ ದರೋಡೆಗೆ ಯತ್ನವನ್ನ ಮಾಡಿದ್ರು, ಗ್ರಿಲ್ಲನ್ನು ಹೇಗೆ ಕೊರೆದ್ರು, ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂಥ ಜಾಗವನ್ನು, ಅದರ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡಿ ಮಾಹಿತಿಯನ್ನು ಕೊಡಬೇಕು. ಸೊ ಕೆಲವು ವಿಚಾರಗಳನ್ನು ನೋಡಿ. ಅಲ್ಲಿ ಹೇಗೆ ನಿಮ್ಗೇನೇ ಒಂದು ಗ್ರಿಲ್ ಕೊರಿಬೇಕಂದ್ರೆ ಮಷಿನ್ ಕಟ್ ಮಾಡಬೇಕು. ಬಟ್ ಈಗ ಯಾವ ಹಂತಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ ಲೇಸರ್ ಕಟ್ಟಿಂಗು, ಏನು ಸೌಂಡೇ ಆಗಲ್ಲ, ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಸೊ ಅವುಗಳನ್ನೆಲ್ಲ ಇಲ್ಲಿ ಬಳಕೆ ಮಾಡ್ದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ, ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ. ಸೊ ಅಥವಾ ಸುತ್ತಮುತ್ತಲಿರೋರಿಗೆ ಶಬ್ದನೇ ಕೇಳಿಸದೇ ಇಲ್ವಾ ಕಟ್ ಮಾಡಿದ್ದು, ನಾರ್ಮಲ್ ಆಗಿ ಕಟ್ ಮಾಡಿದ್ರೆ. ಬ್ಯಾಂಕ್ನ ಒಳನುಗ್ಗಿ ಕಳ್ಳರು ಜಾಲಾಡಿದ್ದಾರೆ. ಹಾಗಾಗಿ ಏನ್ ಸಿಕ್ತು ಅವರಿಗೆ? ಸ್ಟ್ರಾಂಗ್ ರೂಮ್ನ ವೈರ್ ಕಟ್ ಮಾಡಿದ್ದಾರೆ ಕಳ್ಳರು. ಅಲ್ಲಿ ಆಯ್ತು ಅವ್ರಿಗೆ ಸಮಸ್ಯೆ. ವೈರ್ ಕಟ್ ಮಾಡ್ತಾ ಇದ್ದಂತೆ ಸೈರನ್ ಸದ್ದು ಕೇಳಿಸಕ್ ಶುರುವಾಗಿದೆ. ಸೈರನ್ ಆಗ್ತಾ ಇದ್ದಂತೆಯೇ ಓಡಿ ಹೋಗಿರುವಂತ ಶಂಕೆ ಈಗ ಇದೆ. ಶೇಷಾದ್ರಿಪುರಂ ಪೊಲೀಸರಿಂದ ಈಗ ಸ್ಥಳ ಪರಿಶೀಲನೆ ನಡೀತಾ ಇದೆ. ಬ್ಯಾಂಕ್ನಲ್ಲಿದ್ದಂಥ CCTVಗಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸೈರನ್ ಸದ್ದು ಕೇಳಿಸದೆ ಇದ್ದಿದ್ದಾರೆ. ಅದು ವರ್ಕ್ ಆಗಿದೆಯಲ್ಲ, ನಮ್ಮ ಪುಣ್ಯ, ಅದು ವರ್ಕ್ ಆಗಿದೆಯಲ್ಲ. ಕೆಲವು ಕಡೆಗಳಲ್ಲಿ ವರ್ಕೇ ಆಗೋದಿಲ್ಲ, ಸುಮ್ಮನೆ ಇದೆ ಅಂತ ತೋರಿಸ್ಕೊಳ್ಳೋಕೆ ಇರ್ತವೆ. ಸೊ ಹಾಗಾಗಿ ಅದು ವರ್ಕ್ ಆಗಿದ್ರದ ಪರಿಣಾಮ ಇವರು ಎದ್ದು ಓಡಿ ಹೋಗಿದ್ದಾರೆ. ಇಲ್ಲದೆ ಇದ್ದಿದ್ರೆ ಅಲ್ಲೊಂದೇನೋ ನಡೆದಿರೋದೆ, ದರೋಡೆ ಆಗಿರೋದೆ. ನೋಡಿ ಇಲ್ಲಿ ಈ ದೃಶ್ಯಗಳನ್ನ ನೋಡಿ ಹೇಗೆ ನಡೀತಾ ಇದೆ. ಅದಾಗಿರುವಂಥ ಸಿಚುವೇಶನ್ ಅನ್ನು ನೋಡಿ. ನನ್ನ ಸಹೋದ್ಯೋಗಿ ಅಲ್ಲಿಂದನೇ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಪ್ರತಿಷ್ಠಿತ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಘಟನಾ ಸ್ಥಳದಲ್ಲೇ ಇದ್ದೇನೆ. ಇದು ಬ್ಯಾಂಕ್ನ ಹಿಂಬದಿ ಪಕ್ಕದ ಒಂದು ವಿಂಡೋ. ಆ ವಿಂಡೋವನ್ನು ಓಪನ್ ಮಾಡಿ ಅಲ್ಲಿ ಗ್ರಿಲ್ ಏನಿದೆಯಲ್ಲ ಅದು ಕಬ್ಬಿಣದ್ದು, ಅದನ್ನು ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಒಳ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಒಳ ಹೋಗಿದ್ದಾನೆ ಕೂಡ ಕಳ್ಳ. ಒಳಗೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಸ್ಟ್ರಾಂಗ್ ರೂಮ್ ಬಳಿಗೂ ಕೂಡ ಹೋಗಿದ್ದಾನೆ. ಅಲ್ಲಿ ಹೋಗ್ತಾ ಇದ್ದ ಹಾಗೆ ಸೈರನ್ ಆನ್ ಆಗಿದೆ. ಸೈರನ್ ಸೌಂಡ್ ಬಂದಿದೆ. ಸೌಂಡ್ ಬರ್ತಾ ಇದ್ದ ಹಾಗೆ ಆ ಕಳ್ಳ ಮತ್ತೆ ವಾಪಸ್ ಹೊರಗಡೆ ಓಡಿ ಬಂದಿದ್ದಾನೆ. ಸೊ ಗ್ರಿಲ್ ಮುರಿದು ಒಳ ಹೋಗಿ ಕಳ್ಳತನಕ್ಕೆ ಯತ್ನವನ್ನು ಮಾಡಿದ್ದ. ಅಂದರೆ ಸ್ಟ್ರಾಂಗ್ ರೂಮಲ್ಲಿ ಇಟ್ಟಂತಹ ಚಿನ್ನ ಮತ್ತು ಹಣವನ್ನು ತಗೊಂಡು ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಮಾಡಿದ್ದ. ಅದಕ್ಕೆ ಒಂದಿಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದ. ಶನಿವಾರ ರಾತ್ರಿ ಈ ಒಂದು ಬ್ಯಾಂಕಿಗೆ ಆಗಮಿಸಿ ಗ್ರಿಲ್ಲನ್ನು ಕೊರೆದಿದ್ದ ಕಳ್ಳ. ಅದಾದ ಬಳಿಕ ಮಾರನೇ ದಿನ ಭಾನುವಾರ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಬಂದು ಇಲ್ಲಿ ಆ ಗ್ರಿಲ್ಲನ್ನು ಕಟ್ ಮಾಡಿ ಒಳಗೆ ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ. ಅದಾದ ಬಳಿಕ ನೇರವಾಗಿ ಸ್ಟ್ರಾಂಗ್ ರೂಮ್ ಹತ್ತಾ ಇದ್ದ ಹಾಗೆ ಮತ್ತೆ ಹೊರಗಡೆ ಕೂಡ ಬಂದಿದ್ದಾನೆ. ಸೊ ಆ ವೇಳೆಗಾಗಲೇ ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಈಗ ಸದ್ಯ ಸ್ಥಳಕ್ಕೆ ಈಗ ಪೊಲೀಸರು ಕೂಡ ಬಂದಿದ್ದಾರೆ. ಏನಾಯಿತು ಅನ್ನುವಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಬ್ಯಾಂಕ್ನ ಸಿಬ್ಬಂದಿಗಳಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಸೊ ಒಳಭಾಗದಲ್ಲಿ ಏನಾದರೂ ಸ್ಟ್ರಾಂಗ್ ರೂಮ್ ಬಳಿ ಮಾತ್ರ ಹೋಗಿದ್ದ ಅಥವಾ ಬೇರೆ ಏನಾದರೂ ಲಾಕರ್ಗಳಲ್ಲಿ ಹೋಗಿದ್ರ ಅನ್ನುವಂಥದ್ರ ಬಗ್ಗೆ ಕೂಡ ಇದೀಗ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಸದ್ಯ ಈ ಒಂದು ಬ್ಯಾಂಕ್ನ ಡೋರನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿದ್ದಂತಹ ಸಿಬ್ಬಂದಿಗಳನ್ನು ಇದೀಗ ಒಂದಿಷ್ಟು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಒಂದೊಮ್ಮೆ ಏನಾದರೂ ನೇರವಾಗಿ ಮುಂದಕ್ಕೆ ಬಂದಿದ್ರೆ ಇಲ್ಲಿಂದ ಒಂದಿಷ್ಟು CCTVಗಳಲ್ಲಿ ರೆಕಾರ್ಡ್ ಆಗ್ತಾ ಇತ್ತು. ಆದರೆ ಆ ಕಳ್ಳ ಹಿಂಬದಿಯಿಂದ ಬಂದು ಈ ಒಂದು ವಿಂಡೋ ಮೂಲಕವಾಗಿ ಒಳ ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ. ಈಗ ಸ್ಟ್ರಾಂಗ್ ರೂಮ್ ಬಳಿ ಅಲ್ಲಿ ಎಲ್ಲ ಕೂಡ ತಪಾಸಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಈಗ ಪೊಲೀಸರು ಕೂಡ ಈಗ ಬ್ಯಾಂಕಿಗೆ ಬಂದಿದ್ದಾರೆ. ಸೊ ಈಗ ಯಾವುದೇ ಗ್ರಾಹಕರು ಬಂದರೂ ಕೂಡ ಅವರನ್ನು ಒಬ್ಬೊಬ್ಬರನ್ನಾಗಿ ಒಳಗಡೆ
ಕಳಿಸ್ತಾ ಇದ್ದಾರೆ ಮತ್ತು ಅವರ ಏನು ಕೆಲಸಕ್ಕೆ ಬಂದಿರ್ತಾರೆ ಅವುಗಳನ್ನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಒಳಭಾಗದಲ್ಲಿ ಈಗ ಸಂಬಂಧಪಟ್ಟಂಥ ಸಿಬ್ಬಂದಿಗಳನ್ನು ಕೂಡ ಕಂಪ್ಲೀಟ್ ಆಗಿ ಎಲ್ಲೆಲ್ಲಿ ಏನಾಯಿತು, ಯಾವತ್ತು ಹೇಗಾಯಿತು, ಮತ್ತು ಏನಾದರೂ CCTVಗಳಲ್ಲಿ ರೆಕಾರ್ಡ್ ಆಗಿದೆಯಾ, ಒಳಗಡೆ ಬರ್ತಾ ಇದ್ದ ಹಾಗೆ CCTVಗಳಲ್ಲಿ ಏನಾದರೂ ರೆಕಾರ್ಡ್ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಈಗ CCTVಗಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಕಳ್ಳ ಮಾಡಿರುವಂತಹ ಈ ಸ್ಕೆಚ್ ಏನಿದೆ ಅದು ಫೇಲ್ಯೂರ್ ಆಗಿದೆ. ಸೊ ಬ್ಯಾಂಕ್ನಲ್ಲಿದ್ದಂತಹ ಸೈರನ್ ಏನು ಮೊಳಗ್ತಾ ಇದ್ದ ಹಾಗೆ ಕಳ್ಳ ಕೂಡ ಎಸ್ಕೇಪ್ ಆಗಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ, ತಪಾಸಣೆ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್. ಸೊ ಕಳ್ಳ ಇನ್ನೊಂದು ಯಾವುದಾದ್ರು ಮಾರ್ಗವನ್ನು ಹುಡುಕ್ತಾನೆ. ಅದೇ ಒಂದು ಕಡೆಗೆ ಹೇಳ್ತಾರಲ್ಲ, ಪೊಲೀಸರು ರಂಗೋಲಿ ಕೆಳಗಡೆ ನುಗ್ಗಿದ್ರೆ ಕಳ್ಳರು ಏನು ಚಾಪೆ ಕೆಳಗಡೆ ನುಗ್ತಾರೆ. ಸೊ ಕಳ್ಳರ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಬ್ಯಾಂಕ್ CCTVಗಳ ಪರಿಶೀಲನೆ ಮಾಡಿದ್ದಾರೆ. ಹಿಂಬದಿಯಿಂದ ಬಂದಿದ್ದಾರೆ, ಕಾರಣ ಅಲ್ಲಿ ಕ್ಯಾಮ್ರಾ ಇಲ್ಲ ಅನ್ನುವಂಥದ್ದು ಅವ್ರಿಗೆ ಕಾಣಿಸ್ಕೊಂಡಿದೆ. ಬೆಳಗಿನ ಜಾವ ಬ್ಯಾಂಕ್ನ ಒಳಗಡೆಗೆ ನುಗ್ಗಿದ್ದಾರೆ ಕಳ್ಳರು. ಬೆಳಗ್ಗೆ 3 ಗಂಟೆಗೆ ಆಗಿರುವಂಥದ್ದು. ಸ್ಟ್ರಾಂಗ್ ರೂಮ್ ತೆರೆಯಲು ವಿಫಲ ಯತ್ನವನ್ನು ಮಾಡಿದ್ದಾರೆ. ಬಟ್ ಸೈರನ್ ಆಗಿದ್ದಕ್ಕೆ ಅಲ್ಲಿಂದ ಅವರು ಎಸ್ಕೇಪ್ ಆಗಿರುವಂಥದ್ದು ಈಗ ಒಂದು ಪ್ರಾಥಮಿಕವಾಗಿ ಮೇಲ್ನೋಟಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಒಂದು ದೃಶ್ಯವನ್ನ ನೀವು ತೋರಿಸಲೇಬೇಕು. ಆ ಬ್ಯಾಂಕಿನ ಮುಂಭಾಗದಲ್ಲಿರುವಂಥದ್ದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿಯನ್ನು ಬಿಸ್ತರಿಸ್ತಾ ಇದೆ. ಮುಂಭಾಗದಲ್ಲಿರುವಂಥ ಕ್ಯಾಮ್ರಾಗಳು ಹಿಂಭಾಗದಲ್ಲಿ ಕ್ಯಾಮ್ರಾ ಇಟ್ಟಿರಲಿಲ್ವಾ? ಸುತ್ತಮುತ್ತಲು ಜನ ಇಲ್ಲದೆ ಇರುವಂಥ ಪ್ರದೇಶನ ಅದು? ಹೇಗಿದೆ ಆ ಜಾಗ? ತೋರಿಸ್ಬೋದಾ ಪ್ರಕಾಶ್? ಸದ್ಯ ಬ್ಯಾಂಕ್ನ ಮುಂಭಾಗದಲ್ಲೇ ಇದ್ದೇನೆ. ಮುಂಭಾಗದಲ್ಲಿ CCTVಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಎಂಟ್ರೆನ್ಸ್ ಈ ಒಂದು ಮೂಲಕವಾಗಿ ಹೋದರೆ ನೇರವಾಗಿ CCTVಗಳಲ್ಲಿ ಕೂಡ ಕ್ಯಾಪ್ಚರ್ ಆಗುತ್ತೆ. ಹೇಳಿ ಕೇಳಿದು ಮುಖ್ಯ ರಸ್ತೆ. ರಾತ್ರಿ ಸಂದರ್ಭದಲ್ಲೂ ಕೂಡ ಹೆವಿ ವೆಹಿಕಲ್ಸ್ಗಳು ಓಡಾಡುವಂತಹ ರಸ್ತೆ ಇದು. ಇದೇ ರಸ್ತೆ ಮೂಲಕವಾಗಿ ಬಂದಿರುವಂತಹ ಕಳ್ಳ ನೇರವಾಗಿ ಮುಂದಕ್ಕೆ ಬಂದರೆ ಇಲ್ಲಿ CCTVಗಳಲ್ಲಿ ತಾನು ಕಾಣಿಸ್ಕೊಳ್ತಾನೆ ಅನ್ನುವಂಥ ಕಾರಣಕ್ಕಾಗಿ ಸೊ ಬೇರೆ ರೂಟನ್ನು ಹುಡುಕೊಂಡಿದ್ದಾನೆ. ಪಕ್ಕದಲ್ಲಿದ್ದಂತಹ ಈ ಭಾಗ ಏನಿದೆಯಲ್ಲ, ಈ ಜಾಗದಲ್ಲಿ ಓಕೆ, ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡೋಣ. ಇದು ಶೇಷಾದ್ರಿಪುರಂ, ಅತ್ಯಂತ ಜನನಿಬಿಡ ಪ್ರದೇಶ. 24 ಗಂಟೆನೂ ಕೂಡ ವೆಹಿಕಲ್ಗಳ ಮೂವ್ಮೆಂಟ್ ಇರುತ್ತೆ ಅಲ್ಲಿ. ಕಾರಣ ಬೆಂಗಳೂರಿನಲ್ಲಿ ನಿಮಗೆ ಫಸ್ಟ್ ಶಿಫ್ಟು, ಜನರಲ್ ಶಿಫ್ಟು, ಸೆಕೆಂಡ್ ಶಿಫ್ಟು, ನೈಟ್ ಶಿಫ್ಟು ಈ ಥರ ಓಡಾಡ್ತಾ ಇರ್ತಾರೆ ಜನ. ಯಾವುದೂ ಇಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಸುಮ್ಮನೆ ನೈಟ್ ರೌಂಡ್ಸ್ ಅಂತ ಹೋಗೋರು ಇದ್ದಾರೆ. ರಾತ್ರಿ 2 ಗಂಟೆವರೆಗೂ ತಿನ್ನೋಕ್ಕೆ, ಐಸ್ ಕ್ರೀಮ್ ತಿನ್ನೋಕ್ಕೆ ಸುಮ್ಮನೆ ಓಡಾಡ್ತಾ ಇದ್ದಾರೆ. ಟೀ ಕುಡಿಯೋಕ್ಕೆಲ್ಲ ಹೋಗ್ತಾರೆ ಬೇರೆ ಬೇರೆ ಕಡೆಗೆ. ಹಾಗಾಗಿ ಫುಲ್ ಬ್ಯುಸಿ ಇರುವಂಥ ಪ್ರದೇಶಗಳೆಲ್ಲ.